ಇಟ್ಸ್ ಅ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ದರೆ ಆಮೇಲೆ ಜಾಸ್ತಿ ಜನ ಆಗ್ತಾರೆ. ಇದು ರಾಂಗ್ ಎಕ್ಸಾಂಪಲ್ ಆಗಿ ಸೆಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ನಾಟ್ ನೆಸೆಸರಿ. ಮೂರನೇ ವಿಚಾರ ಬಂದು ಬಾಸ್ ಯಾರು ನಿಮ್ಗೆ ಥ್ರೆಟ್ ಮಾಡಿದ್ರೋ, ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ, ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೊಂಡು, ಅದು ಬಿಟ್ಟು ಇಲ್ಲ ನಿಮಗೆ ನಾನಿಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ, ನೀವು ಬಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ. ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಾಗಿಲ್ಲ. ಓಕೆ, ಲೆಟ್ಸ್ ಥಿಂಕ್ ದಿ ಅದರ್ ವೇ. ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ, ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಅಂತ ಆದರೆ ಏನು? ಅವರೇನಾದ್ರು ಕಳಿಸಿದ್ರ ಹೋಗಿ ತಮ್ಮವ್ರಿಗೆ ಥ್ರೆಟ್ ಮಾಡಿ ಅಂತ? ಡೆಫಿನೆಟ್ಲಿ ನನಗೆ ಗೊತ್ತಿರೋಂಗೆ ಆ ಥರ ಮಾಡಿರಲ್ಲ. ಯಾವ ಕಲಾವಿದ್ರೂ ಆ ಥರ ಮಾಡಲ್ಲ. ಆ್ಯಂಡ್ ವೈ ಪ್ರಥಮ್ ಈ ಥರ ಥಾಟ್ ಬಂದಿದೆ ಗೊತ್ತಿಲ್ಲ. ಓಕೆ, ಏನೋ ಅವ್ರೇನು ಹೇಳಿದಾಗ ಏನೋ ಅವ್ರಿಗೆ ಬೇಜಾರಾಗಿದೆ, ಏನೋ ಮ್ಯಾನಿಪ್ಯುಲೇಟ್ ಮಾಡಿದ್ರೆ ಏನೋ ಚಿಪ್ಸು ಅದು ಇದು ತಿನ್ನೋದಕ್ಕೆ ಅಂತ ಅವ್ರಿಗೇನೋ ತುಂಬ ಹರ್ಟಾಗಿದೆ. ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು. ಓಕೆ, ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ. ಇದನ್ನೆಲ್ಲ ನಾನು ಈಗ ಹೇಳ್ತಾ ಇರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ, ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ. ಆ್ಯಂಡ್ ಯಾರ ಅಟೆನ್ಷನ್ ಸೀಕ್ ಮಾಡೋ ನೆಸೆಸರಿನೂ ಇಲ್ಲ. ಆ್ಯಂಡ್ ಇದರಿಂದ ನನಗೂ ಏನು ಆಗಬೇಕಾಗಿಲ್ಲ. ಬಟ್ ಜೆನ್ಯೂನಿಟಿ ಅಂತ ಒಂದಿದೆ, ಫ್ಯಾಕ್ಟ್ ಅನ್ನೋದು ಒಂದಿರುತ್ತೆ. ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ನೀವು ಕೊಡಲ್ಲ ಕೇಳ್ತಾ ಇರೋದಕ್ಕೇ ಮಾತಾಡ್ತಿರೋದು. ಇಲ್ಲಾಂದರೆ ಇಲ್ಲ, ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಬಟ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು. ಪ್ರಥಮ್ ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ. ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು. ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಳ್ಳಿ. ನೀವು ನಡ್ಕೊಂಡಿರೋ ರೀತಿ, ಚಿಟ್ಕೆ ಎಲ್ಲ ಹೊಡೆದಿದ್ದು, ತುಂಬ ಕೆಟ್ಟ ಮಾತಾಡಿದ್ದು, ಅವ್ರಿಗೂ ಫ್ಯಾಮಿಲಿ ಇರುತ್ತೆ. ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು. ಪ್ರತಿ ಫ್ಯಾಮಿಲಿಯಲ್ಲೂ ಪ್ರತಿಯೊಂದು ಮಕ್ಕಳಿಗೂ ಅವ್ರ ತಂದೆನೇ ಹೀರೋ. ಈಗ ಸ್ಟಾರು ಅದು ಇದೆಲ್ಲ ಬಿಟ್ಬಿಡೋಣ, ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ. ಸೊ ಆ ಹೀರೋ ಬಯಸ್ಕೊತಾ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೇ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ. ಐ ಡೋಂಟ್ ಥಿಂಕ್ ಹಿ ಶುಡ್ ಹ್ಯಾವ್ ಡನ್ ದಿಸ್. ಎವ್ರಿಥಿಂಗ್ ಇಸ್ ಬ್ಲೋನ್ ಔಟ್ ಆಫ್ ಪ್ರಪೋರ್ಷನ್ ಅಂತ ಅನಿಸುತ್ತೆ. ಏನೇನಾಯಿತು, ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು. ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರೂ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು. ನಿಜವಾಗ್ಲೂ ಇಟ್ ಇಸ್ ಎ ಸರ್ಪ್ರೈಸ್. ಆ್ಯಂಡ್ ಆಗಲೇ ಹೇಳಿದಾಗ ಸುದ್ದಿವರೆಗೂ ನನಗೆ ಇದರಿಂದ ಯಾರ ಮೆಚ್ಚುಗೆನೂ ಬೇಕಾಗಿಲ್ಲ. ಆ್ಯಂಡ್ ಐ ಆಮ್ ಬೀಯಿಂಗ್ ಮೈಸೆಲ್ಫ್. ಐ ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ, ವಾಟ್ ಈಸ್ ಡನ್ ಈಸ್ ರಾಂಗ್. ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ, ನಾಟ್ ನೆಸೆಸರಿ. ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ. ನೀವೇನೋ ಕಾಕ್ಟೇಲ್ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೂ ಒಳ್ಳೇದಾಗಲಿ, ಆಲ್ ದಿ ವೆರಿ ಬೆಸ್ಟ್. ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ. ಇನ್ಸ್ಪೆಕ್ಟರ್ ಬೈಯೋದು, ಓದಿ ವಿದ್ಯಾವಂತರು ಸ್ಥಾನದಲ್ಲಿದ್ದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ. ನಾಟ್ ಎಟ್ ಆಲ್ ನೆಸೆಸರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಇದಕ್ಕಿಂತ ಜಾಸ್ತಿ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಟ್ರೋಲ್ ಮಾಡ್ತಿದ್ದಾರೋ ಅನ್ನೋ ದರ್ಶನ್ ಆಗಿಲ್ಲ, ನೀವೊಬ್ಬ ಆ್ಯಕ್ಟರ್ ಆಗಿ, ಸ್ಟಾರ್ ಹೀರೋ ಆಗಿ ಯಾರು ಮಾಡಬೇಡ್ರಪ್ಪ, ಹಿಂಗೆ ನನ್ನ ಫ್ಯಾನ್ಸ್ ಆಗಿರ್ಬೋದು, ಬೇರೆ ಯಾರು ಆಗಿರ್ಬೋದು, ಈ ಥರದ್ದು ಮಾಡೋಂಗಿಲ್ಲ, ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವ್ರಾಗಲಿ ಯಾರೇ ಆಗಲಿ, ಅದು ಒಂದು ಮಾಡಿಲ್ವಾ ಅಂತ? ನಾನು ಇಲ್ಲಿ ಯಾರು ಮುಗಿಸೋ ಅಲ್ಲ. ನಾನು ಯಾರು ಅಂದರೆ ನಾನು ಯಾರು ಬದಲು ಮಾತಾಡೋಕ್ಕೂ ಕೊಡಲಿಲ್ಲ. ಅವ್ರವ್ರ ವಿಷಯ ಅವ್ರವರೇ ಮಾತಾಡಬೇಕು. ಬಟ್ ಟೋಟ್ಯಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟರ್ಸ್ ಜವಾಬ್ದಾರಿ ಇರೋದು. ಡೆಫಿನೆಟ್ಲಿ ಪುನೀತ್ ಸರ್ ಏನಿದ್ರೆ ಬೇಜಾರಾಗ್ತಾರೆ. ಈಗ ಆಗ್ಲಿಕ್ಕೆ ಬೇಜಾರಾಗಿ ಇವಾಗ ಏನೂ ಅನಿಸೇ ಇಲ್ಲ. ಬಟ್ ಡೆಫಿನೆಟ್ಲಿ ಎಲ್ರಿಗೂ ಅದು ಏನಾಗಿ